ನಮಸ್ತೆ. ಯಾಕೆ ಅಂತ ಗೊತ್ತಿಲ್ಲದೆ ಅವನ ತುಟಿಗಳ ಮೇಲೆ ಒಂದು ಪುಟ್ಟ ನಗು ಬಂತು. ಮತ್ತೊಮ್ಮೆ ಆಳವಾಗಿ ಉಸಿರು ತೆಗೆದುಕೊಂಡ. ಮನಸಾರೆ ಕರೆದ. ಕಣ್ಣು ಮುಚ್ಕೊಂಡು ಆಕೆ ರೂಪವನ್ನು ಊಹಿಸಿಕೊಳ್ಳಲು ಪ್ರಯತ್ನಿಸಿದ. ಅದ್ಭುತ ಅಂದ್ಕೊಳ್ಳೋದಾಗದೆ ಇರಲಾಗಲಿಲ್ಲ. ಆಕೆ ಯೋಚನೆಗಳಲ್ಲೇ ಸಮಯ ಕಳೆದುಬಿಟ್ಟ. ಎಷ್ಟು ಸಮಯ ಆಗಿದೆ ಅಂತಲೂ ಗೊತ್ತಿಲ್ಲ. ಕತ್ಲಾಗೋ ಸಮಯದಲ್ಲಿ ವಿನಯ್ ಬಂದ. ಸೆಕ್ಯೂರಿಟಿ ಫೋನ್ ಮಾಡಿ ವಿನಯ್ ಬಂದಿದ್ದಾರೆ ಅಂತ ಹೇಳ್ದ. ಅವನ ಮನೆಗೆ ಯಾರೇ ಬಂದರೂ ಅವನ ಹಾಲ್ವರೆಗೂ ಮಾತ್ರ ಪರ್ಮಿಷನ್. ಅವನ ಬೆಡ್ರೂಮ್ವರೆಗೆ ಯಾರೂ ಬರೋ ಧೈರ್ಯ ಕೂಡ ಮಾಡಲ್ಲ. ಕಡೆಯದಾಗಿ ತಮ್ಮನಾದರೂ ಸರಿ ಅವನು ಒಪ್ಪಲ್ಲ. ತನ್ನ ಪ್ರೈವಸಿಗೆ ಭಂಗ ತರೋದು ನೋಡಿದ್ರೆ ಆ ಮಾತು ಕೇಳಿದ ಕೂಡಲೇ ಆತುರದಿಂದ ಕೆಳಗೆ ಬಂದ. ಅವನು ಹಾಲಿಗೆ ಬರೋ ಅಷ್ಟರಲ್ಲಿ ವಿನಯ್ ಕೆಲವು ಪೇಪರ್ಗಳನ್ನ ಹಿಡ್ಕೊಂಡಿದ್ದ. ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ ಅಂತ ಆತುರದಿಂದ ಕೇಳಿದ. ವಿನಯ್ ಅವನ ಕಡೆ ಭಯದಿಂದ ನೋಡ್ತಾ, ನನಗೆ ತಿಳಿದ ಮಟ್ಟಿಗೆ ಇದರಲ್ಲಿ ಅಂತ ಯಾವ ಕೇಸ್ಗಳು ಇಲ್ಲ ಅಣ್ಣ. ಈ ದಿನ ಒಂದು ವೇಳೆ ನಿನಗೇನಾದರೂ ಉಪಯೋಗಕ್ಕೆ ಬರುತ್ತೋ ಏನೋ ನೋಡ್ಕೊ ಅಂತ 2 ಪೇಪರ್ಗಳನ್ನ ಅವನ ಕೈ ಕೊಟ್ಟ. ವಿಕ್ರಮ್ ಅದರಲ್ಲಿರೋ ಪ್ರತಿಯೊಂದು ಡೀಟೇಲ್ನ ಬಿಡದೆ ಓದಿದ. ಅವನ ಮುಖದಲ್ಲಿ ಕೋಪ, ಕಿರಿಕಿರಿ, ಏನೋ ಕೈಗೆ ಸಿಕ್ಕಿದ ಹಾಗೆ ಆದರೆ ತಪ್ಪು ಹೋಗಿದ ಅನ್ನೋ ಭಾವನೆ. ಮನಸ್ಸೆಲ್ಲ ಸೂಜಿಗಳಿಂದ ಚುಚ್ಚಿದ ಹಾಗೆ ನೋವು. ಅವನು ಕಣ್ಣು ಮುಚ್ಕೊಂಡ. ಸರಿ ಅಣ್ಣ, ಹೋಗಿ ಬರ್ತೀನಿ ಅಂತ ಅವನು ಹೊರಡಲು ಹೋದ. ವಿನಯ್ 1 ನಿಮಿಷ ಅಂತ ಕರೆದ. ವಿಕ್ರಮ್ ಹೋಗ್ತಿದ್ದ. ಅವನು ತಿರುಗಿ ನೋಡ್ದ. ಇಂದು ಸಿಗದಿದ್ರೆ ನಾಳೆ ಏನಾದರೂ ಬುಕ್ ಆಗ್ಬೋದು. ನಾಳೆ ಇಲ್ದಿದ್ರೆ ನಾಡ್ದು, ಇಲ್ದಿದ್ರೆ ಅದರ ಮಾರನೇ ದಿನ. ಆದರೆ ಡೀಟೇಲ್ಸ್ ತರೋದನ್ನು ಮಾತ್ರ ನಿಲ್ಲಿಸಬೇಡ. ತನ್ನ ಅಣ್ಣನಿಗೆ ಏನು ಹೇಳಬೇಕು ಅಂತ ಅವನಿಗೆ ಅರ್ಥ ಆಗಲಿಲ್ಲ. ವಿಕ್ರಮ್ನನ್ನು ನೋಡ್ತಿದ್ರೆ ಅವನ ಮನಸ್ಸು ಭಾರವಾಗ್ತಿತ್ತು. ಸರಿ ಅಣ್ಣ, ಖಂಡಿತ ತರ್ತೀನಿ ಅಂತ ಹೋಗ್ಬಿಟ್ಟ. ವಿಕ್ರಮ್ ಮತ್ತೆ ಯೋಚನೆಗಳಲ್ಲೇ ಮುಳುಗು ಹೋದ. ಈ ಬಾರಿ ರಾಬರ್ಟ್ ಬಂದಿದ್ದಾನೆ ಅಂತ ಸೆಕ್ಯೂರಿಟಿಯಿಂದ ಫೋನ್ ಬಂತು. ರಾಬರ್ಟ್ ಒಳಗೆ ಬರೋ ಅಷ್ಟರಲ್ಲಿ ವಿಕ್ರಮ್ ಹಾಲ್ನಲ್ಲಿ ಕಾಯ್ತಾ ಇದ್ದ. ವಿಕ್ರಮ್ ಕಣ್ಣುಗಳನ್ನ ನೋಡಿ ರಾಬರ್ಟ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ವಿಕ್ರಮ್ ಅವನ ಉತ್ತರವನ್ನೇ ಕಾಯ್ತಾ ಇದ್ದ. ಈ ದಿನ ಸಂಗ್ರಹಿಸಿದ ಮಾಹಿತಿ ಸರ್, ಇದರಲ್ಲಿ ನಿಮ್ಗೆ ಯಾವುದು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ ಅಂತ ತಾನು ಸಂಗ್ರಹಿಸಿದ ಇನ್ಫಾರ್ಮೇಷನ್ ಫೈಲನ್ನು ಅವನ ಟೇಬಲ್ ಮೇಲಿಟ್ಟು ಬಾಯ್ ಸರ್, ಗುಡ್ ನೈಟ್ ಅಂತ ಹೇಳಿ ಹೋಗ್ಬಿಟ್ಟ. ಅವನು ಹೋದ್ಮೇಲೆ ಫೈಲ್ ಚೆಕ್ ಮಾಡಿದ. ವಿಕ್ರಮ್ಗೆ ಯಾವುದೇ ಕೇಸ್ ದಾಖಲಾಗಿಲ್ಲ ಅಂತ ಗೊತ್ತಾಯಿತು. ಅವನಿಗೆ ಭಯ ಆಯಿತು. ಆಗಲೇ ತನ್ನ ಕಂದಮ್ಮ ಕೈ ಜಾರಿ 15 ಗಂಟೆಗಳಾಗ್ತಿದೆ. ಜೀವನದಲ್ಲಿ ಮೊದಲ ಬಾರಿಗೆ ಅವನಿಗೆ ಭಯ ಅನ್ನಿಸ್ತು. ದೇವರ ಮೇಲೆ ನಂಬಿಕೆ ಇಲ್ಲದ ಅವನು ತನ್ನ ಕಂದಮ್ಮ ಸಿಕ್ಬಿಡ್ಲಿ ಅಂತ ಮನಸ್ಸಾರೆ ಬೇಡ್ಕೊಂಡ. ಸಮಯ ಯಾರಿಗೂ ಕಾಯಲ್ಲ. ಸಂತೋಷವಾಗಿದ್ದರೆ ಗಂಟೆಗಳು ನಿಮಿಷಗಳಾಗಿ ಕಳೆದು ಹೋಗುತ್ತೆ. ದುಃಖದಲ್ಲಿದ್ದರೆ ಕ್ಷಣಗಳು ಯುಗಗಳಂತ ಅನಿಸುತ್ತೆ. ಅದೇನೋ ಸಮಯಕ್ಕಿರೋ ಮಹತ್ವ. ಆದರೆ ಸಮಯ ಕಳೀತಿದ್ದಂತೆ ಪ್ರತಿಯೊಂದು ಗಾಯ ನೋವನ್ನು ಗುಣಪಡಿಸುವಂತೆ ಮಾಡುತ್ತೆ. ಕಳೆಯೋ ಪ್ರತಿ ಕ್ಷಣವೂ ವಿಕ್ರಮ್ಗೆ ದಾರಿಯಾಗಿ ಅನಿಸುತ್ತೆ. ದಿನಗಳು ಅವನ ಜೀವನದಲ್ಲಿ ತುಂಬ ಭಾರವಾಗಿ ಕಳೀತಿದೆ. 4 ದಿನಗಳ ನಂತರ ವಿನಯ್ ಆ ರೌಡಿಗಳ ಲೀಡರನ್ನ ಹಿಡಿದು ತಂದು ವಿಕ್ರಮ್ ಮುಂದೆ ಹಾಕ್ತ. ಲಾಭ ಇಲ್ಲ ಅಣ್ಣ, ಯಾವ ಮಾಹಿತಿಯೂ ಇಲ್ಲ ಇವನ ಹತ್ರ ಎಂದ. ವಿಕ್ರಮ್ ಅವನ್ನ ನೋಡಿ ಕೋಪವನ್ನು ತಡೆಯಲಾಗದೆ ಹುಚ್ಚನಾಯಿ ಹೊಡೆದ. ಅವನ ಕೈಗಳು ಕತ್ತಿಗಳಂತೆ ಅವನ ದೇಹವನ್ನು ಸೀಳ್ತಿದ್ವು. ಅಮ್ಮನ ಆಣೆ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ರು. ಆ ನಿರ್ದಿಷ್ಟ ಕೋಣೆಯಲ್ಲ ಒಬ್ಬ ಹುಡುಗಿ ಇರ್ತಾಳೆ. ನೀನು ನಿನ್ನ ಗ್ಯಾಂಗ್ ಹೋಗಿ ರೇಪ್ ಮಾಡಿ ಅಲ್ಲಿ ಹಾಗೆ ನಡೆದಿದೆ ಅಂತ ಸಾಕ್ಷಿ ಬೇಕು. ಹಾಗಾಗಿ ಯಾವುದೇ ಪ್ರೂಫ್ ಬಳಸಬೇಡಿ ಅಂತ ಗಟ್ಟಿಯಾಗಿ ಹೇಳ್ದ. ಕೇಳ್ತಿದ್ದ ವಿನಯ್ಗೆ ವಿಕ್ರಮ್ಗೆ ತಲೆ ಸುತ್ತದಾಗನಿಸ್ತು. ಹಾಗಂದರೆ ದುಡ್ಡು ಕೊಟ್ಟರೆ ಅಂತ ಕೆಲಸಗಳನ್ನ ಮಾಡ್ತೀರಾ? ವಿನಯ್ ಕಡೆ ನೋಡಿ, ಏನು ಮಾಡೋದು, ಇವನ ಜೊತೆ ಇರೋ ಗ್ಯಾಂಗ್ ಭೂಮಿಗೆ ಭಾರ ಅಂದ. ವಿನಯ್ಗೆ ತನ್ನ ಅಣ್ಣನ ನಿರ್ಧಾರ ಅರ್ಥ ಆಯಿತು. ಸೆಕ್ಯೂರಿಟಿ ಕರೆದು ಅವನನ್ನು ಎಳೆದು ಹೊರಗಡೆ ಹಾಕ್ದ. ವಿಕ್ರಮ್ನ ನೋಡಿದ್ರೆ ಭಯ ಆಗ್ತಾ ಇದೆ. ಅಣ್ಣ ಪ್ಲೀಸ್ ಕೂಲಾಗಿರೋ, ನಾವು ಹುಡ್ಕೋಣ. ಹೇಗೆ, ಈಗಾಗಲೇ 4 ದಿನ ಆಗಿದೆ. ಸ್ವಲ್ಪವೂ ತಿಳಿದುಕೊಳ್ಳೋದಕ್ಕಾಗ್ತಾ ಇಲ್ಲ. ಇಷ್ಟೆಲ್ಲ ಜನ ಇದ್ದು. ಬೇಸರದಿಂದ ತನ್ನ ಕೋಣೆಗೆ ಹೋಗ್ಬಿಟ್ಟ. ವಿನಯ್ಗೆ ಆಕೆಯನ್ನು ಹೇಗೆ ತಲುಪಬೇಕು ಅಂತ ಅರ್ಥ ಆಗದೆ ಆಕೆಯನ್ನು ತಲುಪುವ ದಾರಿಗಳನ್ನು ಹುಡುಕಲು ಶುರು ಮಾಡ್ದ. ಅವನು ಕೋಣೆಗೆ ಹೋದ ಕ್ಷಣ ಇನ್ನು ಲಾಭ ಇಲ್ಲ ಅಂದ್ಕೊಂಡು ತನ್ನ ಇಡೀ ಪಡೆಯನ್ನು ಕಾರ್ಯಕ್ಕಿಳಿಸ್ದ. ತನ್ನ ಪರ್ಸನಲ್ ಸೆಕ್ಯೂರಿಟಿ ಇನ್ಚಾರ್ಜ್ ರಾಬರ್ಟ್ನನ್ನು ಕೂಡ ಇದೇ ಮಿಷನ್ ಮೇಲೆ ಬಿಟ್ಟ. ಸಿಟಿ ಆಸ್ಪತ್ರೆ ಬೆಡ್ ಮೇಲಿದ್ದ ಹುಡುಗಿ ನಿಧಾನವಾಗಿ ಕಣ್ಣುಗಳನ್ನ ತಿತ್ತಾಡಿಸಿದ್ಲು. ಸ್ವಲ್ಪವೂ ಶಕ್ತಿ ಇಲ್ಲದ ಹಾಗೆ. ಮುಖವೆಲ್ಲ ಕಪ್ಪಾಗಿದೆ. ದೇಹದ ಮೇಲಿದ್ದ ಗಾಯಗಳು ಇನ್ನೂ ಕಡಿಮೆಯಾಗಿಲ್ಲ. ಗಾಯಗಳ ನೋವು ಕಾಡ್ತಿದೆ. ಇಡೀ ದೇಹ ಭಾರ ಆಗಿದೆ. ತಲೆ ಸುತ್ತುತ್ತಿದೆ, ಸುಸ್ತಾಗ್ತಿದೆ. ಅವಳು ಕದಲುವುದನ್ನು ನೋಡಿ ಯಾರೋ ಡಾಕ್ಟರ್ ಅಂತ ಕೂಗಿದ್ರು. ತಕ್ಷಣ ಡಾಕ್ಟರ್ ಓಡೋಡು ಬಂದು ಅವಳ ಪಲ್ಸ್ ಚೆಕ್ ಮಾಡ್ದ. ತುಂಬ ಸುಸ್ತಾಗ್ತಿದೆ, ಜಾಗ್ರತೆಯಾಗಿ ನೋಡ್ಕೊಳ್ಳಿ, ಮೆಡಿಸಿನ್ ಮರಿಬೇಡಿ. ಡಾಕ್ಟರ್ ಮಾತುಗಳು ಅವಳು ಕಿವಿಗೆ ಬಿಡ್ತಿದ್ವು. ಕಷ್ಟಪಟ್ಟು ಕಣ್ಣುಗಳನ್ನು ತೆರೆದು ನೋಡಿದ್ಲು. ತನ್ನೆದುರಿಗೆ ಇರೋರನ್ನು ನೋಡಿ ಅವಳಿಗೆ ನಂಬಲಾಗಲಿಲ್ಲ. ತುಂಬ ಕಷ್ಟದಿಂದ ಕರೆದ್ಲು. ಅಲ್ಲಿವರೆಗೆ ಅವಳಿಗಾಗಿ ಆ ಕರೆಗಾಗಿ ಕಾಯ್ತಿದ್ದ ಆ ಹುಡುಗಿ ಅವಳು ಕರೆದ ಕೂಡಲೇ ಗಟ್ಟಿಯಾಗಿ ಅವಳನ್ನ ತಪ್ಪಿಕೊಂಡು ಮನು ಅಂತ ಅತ್ಲು.
ಇಂಟರ್ನಿಂದ ತನ್ನ ಕ್ಲಾಸ್ಮೇಟ್, ಬೆಂಚ್ಮೇಟ್, ತನ್ನಲ್ಲಿದ್ದ ಒಬ್ಬಳೆ ಸ್ನೇಹಿತೆ ಇಬ್ಬರು ಸೇರಿ ಒಂದೇ ಕಾಲೇಜಿನಲ್ಲಿ ಓದಿದ್ರು. ಇವಳು ಜ್ಯುವೆಲರಿ ಡಿಸೈನ್ನಲ್ಲಿ ಆಸಕ್ತಿ ಇದ್ದು ಅದರಲ್ಲಿ ಡಿಪ್ಲೊಮೊ ಮಾಡಲು ಹೋಗ್ಬಿಟ್ಲು. ಅವಳು BTech ಮಾಡಿ MBA ಓದಲು ಹೋಗ್ಬಿಟ್ಲು. ಹಾಗೆ ಅಲ್ಲಿ ಅವರ ದಾರಿಗಳು ಬೇರೆ ಬೇರೆಯಾದವು. ನಂತರ ತಂದೆ ತೀರಿ ಹೋಗಿದ್ದು, ದಿಢೀರಂತ ತನ್ನ ಮದುವೆ ಆಗಿದ್ದು, ಅವರ ಮನೆ ಶಿಫ್ಟ್ ಆಗಿದ್ದು. ಅವಳ ವಿಳಾಸ ತನ್ನ ಹತ್ರ ಇರಲಿಲ್ಲ. ಅಂದಿನಿಂದ ಅವಳನ್ನ ಭೇಟಿಯಾಗಲು ಆಗಲಿಲ್ಲ. ಇಬ್ಬರು ಒಬ್ರನ್ನೊಬ್ರು ಗಟ್ಟಿಯಾಗಿ ತಪ್ಕೊಂಡ್ರು. ಕೆಲವು ಕ್ಷಣ ಯಾರೂ ಮಾತಾಡಲಿಲ್ಲ. ನಿಧಾನವಾಗಿ ಅವಳಿಂದ ಬೇರ್ಪಟ್ಟು, ನೀನ್ಯಾಕೆ ಇಲ್ಲಿದ್ಯಾ ಅಂತ ಕೇಳಿದ್ಲು. ಆಶ್ಚರ್ಯದಿಂದ, ಸಂತೋಷದಿಂದ. ಆ ವಿಷಯ ನಾನೇ ಕೇಳಬೇಕು, ಏನಾಗ್ತಿದೆ ಇಲ್ಲಿ? ಅಸಲು ನೀನ್ಯಾಕೆ ಹೀಗೆ? ನಿನ್ನ ನೋಡಿದ ತಕ್ಷಣ ನನಗೆ ಭಯ ಆಯಿತು ಗೊತ್ತಾ. ನಿನ್ನನ್ನು ಕಳ್ಕೊಂಡು ಬಿಡ್ತೀನಿ ಅನ್ನಿಸ್ತು. ನಿನ್ನ ಹಾಗೆ ನೋಡಿದ ಕೂಡಲೇ ಉಸಿರು ನಿಂತು ಹೋದಾಗ ಅನ್ನಿಸ್ತು. ನಿನ್ನವರು ಮತ್ತೆಲ್ಲ ವಾಪಸ್ ಬರ್ತಾರೋ ಅಂತ ಅನ್ನಿಸ್ತು. ನಿನ್ನ ಮುಖ ತೊಳೆದೆ ಅಲ್ಲಿಂದ ಕರ್ಕೊಂಡು ಬಂದುಬಿಟ್ಟೆ. ಅವಳಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ. ಇನ್ನು ಪ್ರಶ್ನಾರ್ಥಕ ಚಿಹ್ನೆ ಅಂತಿದ್ದ ಅವಳನ್ನು ನೋಡುತ್ತಾ, ಮನು, ಕೃಷ್ಣ MBA ಮುಗಿಸಿದ ತಕ್ಷಣ ಜಾಬ್ ಸಿಕ್ತು. ನಿನ್ನ ಭೇಟಿಯಾಗಲು ಬಂದರೆ ನಿನ್ನವರು ನನ್ನ ಭೇಟಿಯಾಗೋದಕ್ಕೆ ಬಿಡಲೇ ಇಲ್ಲ. ಬಾಯಿಗೆ ಬಂದ ಹಾಗೆ ಬೈದು ಕಳಿಸಿದ್ರು. ನಿಮ್ಮ ಅತ್ತೆ ಅಂತಾರಲ್ಲ ಆಕೆ ಏನೋ ಮಾತಾಡಿದ್ಲು. ಕಡೆಗೆ ಅಮ್ಮನನ್ನು ನಿಮ್ಮ ತಂದೆ ಇಟ್ಕೊಂಡಿದ್ದಾಗೆ ಅಂತಲೂ ಬೈದ್ಲು. ಆ ಮಾತಿಗೆ ಮನಸ್ಸು ಮುರಿದು ಹೋಯಿತು. ಪ್ರತಿ ರಕ್ಷಾಬಂಧನಕ್ಕೆ ಅಮ್ಮ ನಿಮ್ಮ ತಂದೆಗೆ ರಾಖಿ ಕಟ್ತಿದ್ರು. ಆ ನೋವನ್ನು ತಡೆಯಲಾರದೆ ಅಲ್ಲಿಂದ ಮನೆ ಬದಲಾಯಿಸಿಬಿಟ್ಟೆ. ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟೆ. ಇತ್ತೀಚೆಗೆ ಅಲ್ಲಿಂದ ಬಂದ್ವಿ. ಇಲ್ಲಿಗೆ ಬಂದಾಗಿನಿಂದ ಮನಸ್ಸು ನಿನ್ನ ಕಡೆ ಸೆಳೀತಾ ಇದೆ. ಅಂಥವ್ರ ಮಧ್ಯೆ ನೀನು ಹೇಗಿದೆಯಾ ಅಂತ ಅನ್ನಿಸ್ತಿದೆ. ಇತ್ತೀಚೆಗೆ ತಮ್ಮನಿಗೆ ನೀಟ್ನಲ್ಲಿ ಟಾಪ್ 10ನಲ್ಲಿ ರ್ಯಾಂಕ್ ಬಂತು. ನಿನ್ನ ಭೇಟಿಯಾಗಲು ಬರ್ತೀನಿ ಅಂತ ನಿಮ್ಮನೆಗೆ ಬಂದೆ. ಆಟೋ ದೂರ ನಿಲ್ಲಿಸಿ ಇಳಿತಿದ್ರೆ ನಿಮ್ಮ ಅತ್ತೆ ನಿನ್ನ ಕೂದಲನ್ನು ಹಿಡ್ಕೊಂಡು ಹೊರಗೆ ಎಳೆಯೋದನ್ನು ನೋಡಿದೆ. ಕನಿಷ್ಠ ಈ ಕಾರಣಕ್ಕಾದರೂ ನೋಡಿದ ತಕ್ಷಣ ಮನಸ್ಸು ಮುರಿದು ಹೋಯಿತು. ನನ್ನನ್ನು ನೋಡಿದ್ರೆ ಇನ್ನೂ ಹೆಚ್ಚು ಮಾಡ್ತಾರೇನೋ ಅಂತ ಪಕ್ಕದಲ್ಲಿದ್ದ ಡಸ್ಟ್ಬಿನ್ ಹತ್ರ ಬಚ್ಚಿಟ್ಕೊಂಡೆ. ಅವ್ರು ನಿನ್ನನ್ನು ಅಲ್ಲೇ ಹಾಗೆ ಬಾಯಿಗೆ ಬಂದು ಹಾಗೆ ಬೈದು ಹೋಗ್ಬಿಟ್ರು. ಅವರು ಪೂರ್ತಿಯಾಗಿ ಹೋಗೋವರೆಗೂ ಕಾಯ್ದು ನಾನು ತಕ್ಷಣವೇ ಅಲ್ಲಿಂದ ನಿನ್ನ ಕರ್ಕೊಂಡು ಬಂದುಬಿಟ್ಟೆ. 4 ದಿನಗಳಾಗಿದೆ ಮನು. ನೀನು ಪ್ರಜ್ಞೆ ತಪ್ಪಿ ಹೋಗಿ ನಿನ್ನನ್ನು ಕಳೆದುಕೊಂಡೋ ಏನೋ ಅಂತ ಅನ್ನಿಸ್ತು. ತನ್ನ ಸ್ನೇಹಿತೆ ಆದದ್ದನ್ನೆಲ್ಲ ಹೇಳ್ತಿದ್ದಾಗ ಅವಳ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿತಿತ್ತು. ತಕ್ಷಣ ಕೃಷ್ಣ ಎಚ್ಚರಗೊಂಡು ಅವಳ ಕಣ್ಣೀರನ್ನು ಒರೆಸಿದ್ಲು. ಅಷ್ಟರಲ್ಲಿ ನರ್ಸ್ ಬಂದು, ಮೇಡಮ್, ಡಾಕ್ಟರ್ ನಿಮ್ಮನ್ನು ಕರೀತಿದ್ದಾರೆ ಅಂತ ಕೃಷ್ಣನ ಕರೆದ್ಲು. ಕೃಷ್ಣ ಅವಳನ್ನ ಸರಿಪಡಿಸಿ ಕೂರಿಸಿ, ನಾನು ಬರೋವರೆಗೂ ಇಲ್ಲೇ ಇರು, ಎಲ್ಲಿಗೆ ಹೋಗಬಾರ್ದು, ನನ್ನ ಮೇಲೆ ಪ್ರಾಮಿಸ್, ಸರಿನಾ ಅಂತ ಅವಳ ಕಡೆ ನೋಡಿದ್ಲು. ಇಲ್ಲದ ನಗುವನ್ನು ತುಟಿಗಳ ಮೇಲೆ ಅಂಟಿಸ್ಕೊಂಡು ಮನು ಅವಳ ಕಡೆ ನೋಡಿ ಹೋಗ್ಬಾ ಅಂತ ಹೇಳಿದ್ಲು. ಸರಿ, ಜಾಗ್ರತೆಯಾಗಿರು ಅಂತ ಅವಳು ಹೋಗ್ಬಿಟ್ಲು. ಬೆಡ್ ಮೇಲೆ ಹಾಗೆ ಗೋಡೆ ಹೊರಗೆ ಕುಳಿತು ಆದ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ಯೋಚಿಸ್ತಿದ್ಲು. ಕಿಟಕಿ ಬಳಿ ಏನೋ ಕದಲಿದ ಹಾಗೆ ಅನ್ನಿಸ್ತು. ಜಾಗ್ರತೆಯಿಂದ ನೋಡಿದ್ಲು, ಯಾರೂ ಇರಲಿಲ್ಲ. ಮತ್ತೆ ನಿಶಬ್ದವಾಗಿ ಕುಳಿತಳು. ಅಲ್ಲಿವರೆಗೆ ಕಿಟಕಿ ಬಳಿ ನಿಂತು ಅವಳನ್ನೇ ನೋಡ್ತಿದ್ದ ನಿರಳು ಪ್ರಜ್ಞೆಗೆ ಬಂತು. ಹೋಗ್ಲಾ ಎಂದು ಯಾರನ್ನೋ ಫೋನಲ್ಲಿ ಕೇಳಿದ. ಹೋಗು, ಬೇಗ ಕೆಲಸ ಮುಗಿಸ್ಕೊಂಡು ಬಾ ಅಂತ ಒಂದು ಕಡೆಯಿಂದ ಗಟ್ಟಿಯಾಗಿ ಯಾರೋ ಹೇಳಿದ ಹಾಗೆ ಅನ್ನಿಸ್ತು. ಇದು ನೋಡಿ, ಮುಗಿದು ಹೋಯಿತು, ಕ್ಷಣಗಳಲ್ಲಿ ಮುಗಿಸ್ಕೊಂಡು ಬರ್ತೀನಿ ನೋಡಿ. ನೀವು ನನ್ನ ಟ್ಯಾಲೆಂಟ್, ನೀವು ನನ್ನನ್ನು ಹೊಗಳದೆ ಇರೋದಕ್ಕಾಗಲ್ಲ ಎಂದು ಹಲ್ಲು ತೋರಿಸುತ್ತಾ ಆ ಆಕೃತಿ ಅಲ್ಲಿಂದ ಆಸ್ಪತ್ರೆಯೊಳಗೆ ನಡೆದ. ಯೋಚನೆಗಳಲ್ಲಿದ್ದ ಅವಳನ್ನು ಅಲುಗಾಡಿಸ್ತಾ ಯಾರೋ ಬಾಗಿಲು ತೆರೆದ ಹಾಗನ್ನಿಸ್ತು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.